ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಅಗ್ನಿಪಥ ಸ್ಕೀಮ್ ಅಗ್ನಿವೀರ ಆಗೋರಂಥವ್ರು ತಯಾರಿ ನಡೆಸೋರು 4 ವರ್ಷ ಆದಮೇಲೆ ಏನು ಅಂತ ಅವರು ಥಿಂಕ್ ಮಾಡಿರಲ್ಲ. ಅಗ್ನಿವೀರ ಆರ್ಮಿಲಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಅವರೇನು ಜಾಬ್ ಸಿಕ್ಕ ಮೇಲೆ ನೆಕ್ಸ್ಟ್ ಅವ್ರ ಫ್ಯೂಚರ್ ಬಗ್ಗೆ, ಲೈಫ್ ಬಗ್ಗೆ ಥಿಂಕ್ ಮಾಡಿರಲ್ಲ. ಸುಮ್ಮನೆ ಏನೋ ಆರ್ಮಿ ಜಾಬ್ ಸಿಕ್ತು, ಆರ್ಮಿ ಆದ್ವಿ, ಅಗ್ನಿವೀರ ಸ್ಕೀಮಲ್ಲಿ ಅಂದ್ಕೊಂಡು ನೆಕ್ಸ್ಟ್ ಫ್ಯೂಚರ್ನ ಮರ್ತು ಬಿಡ್ತಾರೆ. ಅಂಥವ್ರಿಗಾಗಿ ಈ ವಿಡಿಯೋ ಮಾಡೀನಿ. ಸೊ ಸ್ವಲ್ಪ ಡಿಸ್ಕಸ್ ಮಾಡೋಣ ಯಾವ ಥರ ಏನು ಅಂತ. ನೆಕ್ಸ್ಟ್ ಫ್ಯೂಚರಲ್ಲಿ ಜಾಬ್ ಅಪಾರ್ಚುನಿಟೀಸ್ ಆಗಿರ್ಬೋದು, ಫ್ಯೂಚರ್ ಸೇಫಾ ಏನು ರಿಸ್ಕಲ್ಲಿ ಇರುತ್ತಾ ಎಲ್ಲ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಈ ಇನ್ಫಾರ್ಮೇಷನ್ ಅವ್ರಿಗೆ ತಿಳಿಸ್ರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡ್ರಿ. ಅಗ್ನಿವೀರ 4 ವರ್ಷ ನಂತರ ಲೈಫ್ ಹೇಗಿರುತ್ತೆ, ಫ್ಯೂಚರ್ ಸೇಫ್ನಾ ಅಥವಾ ರಿಸ್ಕ್ನಾ, ಫುಲ್ ಟ್ರುತ್ ಇವತ್ತು ನೋಡೋಣ. ನೋಡ್ರಿ, ನಮ್ಮ ದೇಶದಲ್ಲಿ ಈಗ ತುಂಬಾ ಯುವಕರು ಜಾಯ್ನ್ ಆಗುತ್ತಿರುವ ಯೋಜನೆ ಅಂದ್ರೆ ಅಗ್ನಿಪಥ ಸ್ಕೀಮ್. ಈ ಯೋಜನೆ ಅಡಿ ಸೇರೋರು ಅಗ್ನಿವೀರ ಅಂತ ಕರೆಯಲ್ಪಡ್ತಾರೆ. ಆದ್ರೆ ಎಲ್ಲರಿಗೂ ಬಿಗ್ಗೆಸ್ಟ್ ಡೌಟ್ ಏನಂತ ಇರ್ತದೆ ಅಂದ್ರೆ, 4 ವರ್ಷ ನಂತರ, 4 years ನಂತರ ಅವ್ರ ಲೈಫ್ ಏನಾಗುತ್ತೆ. ಒಬ್ಬೊಬ್ರು ಥಿಂಕ್ ಮಾಡ್ತೀರಿ ಏನಾಗುತ್ತೆ ಅಂತ, ಒಬ್ಬೊಬ್ರಂತೂ ಥಿಂಕೇ ಮಾಡಲ್ಲ. 90% ಜನ ಜಾಬ್ ಆಯ್ತು ಅನ್ಕೊಂಡು ಹ್ಯಾಪಿ ಆಗಿರ್ತಾರೆ. ಬಟ್ 4 ವರ್ಷ ಆದ್ಮೇಲೆ ಅವರು ಯಾವ ತರ ಫ್ಯೂಚರ್ ಪ್ಲಾನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ಈ ವಿಡಿಯೋದಾಗ ನೋಡೋಣ. ಈ ವಿಡಿಯೋದಾಗ ಫುಲ್ ಎಕ್ಸ್ಪ್ಲೇನ್ ಮಾಡೀನಿ. ಸೊ ನೋಡ್ರಿ, ಇವತ್ತು ನಾನು ನಿಮ್ಗೆ ಪಾಸಿಟಿವ್ ಹೇಳ್ತೀನಿ, ನೆಗೆಟಿವ್ ಹೇಳ್ತೀನಿ, ಎರಡನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ. ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ಮಾತ್ರ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಮತ್ತು ಈ ವಿಡಿಯೋ ಯಾರಿಗೂ ಡಿಮೋಟಿವೇಟ್ ಮಾಡಬೇಕು ಅಂತ ಉದ್ದೇಶದಿಂದ ವಿಡಿಯೋ ಮಾಡೇ ಇಲ್ಲ. ಅಂಥವ್ರು ಈ ವಿಡಿಯೋ ನೋಡಕ್ ಹೋಗ್ಬೇಡ್ರಿ. ಹಾಗಾದ್ರೆ ನೋಡ್ರಿ, ಅಗ್ನಿವೀರ ಆಗಿ 4 ವರ್ಷಗಳಲ್ಲಿ ಏನೇನು ಸಿಗುತ್ತೆ. ಮೊದಲು ಸ್ಯಾಲರಿ ಸ್ಟ್ರಕ್ಚರ್ ನೋಡೋಣ. ಫಸ್ಟ್ ವರ್ಷ ಏನ್ ಸಿಗುತ್ರಿ? ಫಸ್ಟ್ ವರ್ಷ ಒಂದು 30,000 ಸಿಗುತ್ತಾ. ಸೆಕೆಂಡ್ ವರ್ಷ 33,000 ಸಿಗುತ್ತಾ. ಥರ್ಡ್ ಇಯರ್ ಸ್ಯಾಲ್ರಿ ನೋಡ್ರಿ, ಸ್ಯಾಲ್ರಿ ಥರ್ಡ್ ಇಯರ್ ಎಷ್ಟು ಸಿಗುತ್ತೆ? 36,500 ಸಿಗುತ್ತಾ. ಫೋರ್ತ್ ಇಯರ್ 40,000 ಸಿಗುತ್ತೆ, ಅಪ್ರಾಕ್ಸಿಮೇಟ್ಲಿ 40,000 ಸಿಗುತ್ತೆ. ಈ ಅಮೌಂಟ್ ನಲ್ಲಿ ಕೆಲವು ಪರ್ಸೆಂಟ್ ಸೇವಾ ನಿಧಿಗೂ ಹೋಗುತ್ತಾ, ಅಂದ್ರೆ ಡಿಡಕ್ಟ್ ಆಗತ್ರಿ, ಮೈನಸ್ ಆಗತ್ತಾ. ಗೌರ್ಮೆಂಟ್ ಕೂಡ ಸೇಮ್ ಅಮೌಂಟ್ ಕಾಂಟ್ರಿಬ್ಯೂಟ್ ಮಾಡ್ತದ್ರಿ. ಅದು ನಿಮ್ದು ಲಾಸ್ಟ್ ನಾನು ಹೇಳ್ತೀನಿ ಯಾಕಂತ. 4 ವರ್ಷದ ನಂತರ ಸೇವಾ ನಿಧಿ ಎಷ್ಟು ಸಿಗ್ತೈತೆ ಅಂದ್ರೆ, ಸರ್ವಿಸ್ ಕಂಪ್ಲೀಟ್ ಆದ್ಮೇಲೆ 11 ರಿಂದ 12 ಲಕ್ಷ ಫ್ರೀ ಅಮೌಂಟ್ ಸಿಗುತ್ತೆ. ಫ್ರೀ ಅಮೌಂಟ್ ಸಿಗುತ್ತಾ. ಇದು ಸ್ಮಾಲ್ ಅಮೌಂಟ್ ಅಲ್ಲ. ವಿಲೇಜ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಅಂತೂ ಇದು ದೊಡ್ಡ ಸಪೋರ್ಟ್ ಆಗ್ಬೋದು. ಅದರ ಪ್ರಶ್ನೆ ಏನು, ಈ ಹಣನ ಯೂಸ್ ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ದು ಲೈಫ್ ನಿಂತಿರುತ್ತೆ. ಸೊ ಪರ್ಮನೆಂಟ್ ಜಾಬ್ ಚಾನ್ಸ್ ಇದೆಯಾ ಅಂತ ಕೇಳ್ತಾ ಇದ್ರು. ಹೌದು, ಐತಿ. ಸುಮಾರು 25% ಕ್ಯಾಂಡಿಡೇಟ್ಸ್ ಅನ್ನು ಪರ್ಮನೆಂಟ್ ಕ್ಯಾಡ್ರೆ ಆಗಿ ಸೆಲೆಕ್ಟ್ ಮಾಡ್ತಾರೆ. ಅವರು ರೆಗ್ಯುಲರ್ ಸೋಲ್ಜರ್ ಆಗಿ ಕಂಟಿನ್ಯೂ ಮಾಡ್ತಾರೆ. ಈ 25% ಅವರು ಫುಲ್ ಬೆನಿಫಿಟ್ಸ್ ಪಡೆಯುತ್ತಾರೆ. ಲೈಕ್ ಪೆನ್ಷನ್ ಆಗಿರ್ಬೋದು, ಮತ್ತು ಲಾಂಗ್ ಸರ್ವಿಸ್ ಆಗಿರ್ಬೋದು, ಮತ್ತು ಪ್ರಮೋಷನ್ಸ್ ಆಗಿರ್ಬೋದು, ಇವೆಲ್ಲ ಬೆನಿಫಿಟ್ ತಗೋತಾರ. ಆದ್ರೆ ಇನ್ನ 75% ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೇಕು, ಹೊರಗೆ ಬರ್ಬೇಕಾಗತ್ತಾ. ಇಲ್ಲಿಂದ ಆಕ್ಚುಯಲ್ ಸ್ಟಾರ್ಟ್ ನಿಮ್ದು ಲೈಫ್. ನಿಮ್ ಫ್ಯೂಚರ್ ಪ್ಲಾನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿಂದ ಲೈಫ್ ಸ್ಟಾರ್ಟ್ ಆಗುತ್ತೆ. 4 ವರ್ಷ ನಂತರ ಜಾಬ್ ಅಪಾರ್ಚುನಿಟೀಸ್ ಏನು ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ನೋಡ್ರಿ, 4 ವರ್ಷ ಅಗ್ನಿವೀರ್ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅಡ್ವಾಂಟೇಜ್ ಇರುತ್ತೆ. ಪ್ರೆಫರೆನ್ಸ್ ಸಿಗಬಹುದಾದ ಕ್ಷೇತ್ರಗಳು ಯಾವ್ಯಾವ ಅಂದ್ರೆ, ಸ್ಟೇಟ್ ಪೊಲೀಸ್, ಸೆಂಟ್ರಲ್ CIPF, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, ಪ್ರೈವೇಟ್ ಒಳಗೂ ಸಿಗುತ್ತಾ, ಅಥವಾ ಫೈರ್ ಅಂಡ್ ಸೇಫ್ಟಿ ಒಳಗೂ ಸಿಗುತ್ತೆ. ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಸಿಗುತ್ತೆ. ಎಕ್ಸಾಂಪಲ್, ಇಂಡಿಯನ್ ಆರ್ಮಿಲಿ ನೀವು ಟ್ರೈನಿಂಗ್ ಪಡೆದಿದ್ರ ಡಿಸಿಪ್ಲಿನ್, ಫಿಸಿಕಲ್ ಫಿಟ್ನೆಸ್ ಸ್ಟ್ರಾಂಗ್ ಎಲ್ಲ ಇರುತ್ತಲ್ಲ. ಸೊ ನೆಕ್ಸ್ಟ್ ಇದ್ರಾಗ ಜಾಬ್ ಆಪರ್ಚುನಿಟೀಸ್ ಅದಾವ ನಿಮಗ. ಫಸ್ಟ್ ಇನ್ನೊಂದು, ಈ 4 ವರ್ಷದೊಳಗ ನೀವು ಫಸ್ಟ್ ಇಯರ್ ಜಾಯಿನ್ ಆದ್ಮೇಲೆ
ಫಸ್ಟ್ ಇಯರ್ ಜಾಯಿನ್ ಆದಮೇಲೆ ಇಲ್ಲ ಅದಕ್ಕೂ ಮುಂಚೆನೇ ಪ್ಲ್ಯಾನ್ ಯಾವ ಥರ ಮಾಡ್ಕೋಬೇಕು ಅಂತಂದ್ರೆ ನಂದು ಪರ್ಸ್ನಲ್ ಸಜೆಷನ್ ನಿಮ್ಗೆ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕಂದ್ರೆ ಬೇರೆ ಲೈಕ್ SSC ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಆಲ್ರೆಡಿ ನೀವು ಆರ್ಮಿಲಿ ಕೆಲಸ ಮಾಡಕತ್ತಿದ್ರು, ಸರ್ವೀಸ್ ಮಾಡಕತ್ತಿದ್ರೂ ಸೈಡ್ SSC ಹಾಕ್ರಿ. ಯಾಕಂದ್ರೆ ನಿಮ್ಗೆ 60 ಏಜ್ವರೆಗೂ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಇರ್ತಿತ್ತು, ಫುಲ್ ಟೈಮ್ ಆಗಿ ನೀವು ಕೆಲಸ ಮಾಡ್ಬೋದು SSCಲಿ. ಮತ್ತು ಪೊಲೀಸಲ್ಲೂ ಅಷ್ಟೇ ಫುಲ್ ಟೈಮ್ ಇರುತ್ತೆ. ಅಗ್ನಿಪಥ ಸ್ಕೀಮ್ ಅಂದರೆ ಬರೀ 4 ವರ್ಷ ಅಷ್ಟೇ ಇರುತ್ತೆ. ಆ 4 ವರ್ಷದೊಳಗೆ ಇವು ಯಾವಾರ ಮಾಡ್ಕೋರಿ, ಸುಮ್ಮನೆ ಖಾಲಿ ಅಂತೂ ಕುಂಡ್ರಬೇಡ್ರಿ. ಅಪ್ಲಿಕೇಶನ್ ಹಾಕ್ರಿ, ಸೈಡ್ ಓದಾಕತ್ರಿ, ಓದಕ್ಕೆ ಟೈಮ್ ಸಿಕ್ಕರೆ ಓದಾಕತ್ರಿ, ಅಪ್ಲಿಕೇಶನ್ ಹಾಕಿ ಎಕ್ಸಾಮು ಬರೀರಿ. ಸೊ ಯಾರೂ ಮಿಸ್ ಮಾಡಬೇಡ್ರಿ, ಈ ಪ್ಲ್ಯಾನ್ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಈ ಅಮೌಂಟ್ ಒಳಗೆ ನೆಕ್ಸ್ಟ್ ಏನೂ ಆಗಿಲ್ಲ ಅಂತಂದ್ರು, 4 ವರ್ಷ ಆಗಿಲ್ಲ ಅಂದರೂ ಈ ಅಮೌಂಟ್ ಒಳಗೆ ಏನಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ. ಮತ್ತು ನೆಗೆಟಿವ್ ಪಾರ್ಟ್ ಸರ್, ನೆಗೆಟಿವ್ ರಿಲೇಟಿವ್ ಕೂಡ ನೋಡಬೇಕಾಗುತ್ತೆ ನಾವು. ಸಮ್ಟೈಮ್ಸ್ ನೀವು ಡಿಮೋಟಿವೇಟ್ ಮಾಡ್ಕೋಬೇಡ್ರಿ. ನಾನು ನೆಗೆಟಿವ್ಸ್ ಹೇಳತ್ತೇನಂದ್ರೆ ಅಗ್ನಿವೀರವರು ಆ ಸ್ಕೀಮು ಒಳ್ಳೇದಲ್ಲ ಅಂತ ನಾನು ಹೇಳಲ್ಲ, ಬ್ಯಾಡ್ ಆಗಿ ಅಂತ ನಾನು ಕೆಟ್ಟ ಅಂತ ಹೇಳೋದೇ ಇಲ್ಲ. ಅದು ಒಳ್ಳೆಯದು. ನೀವು ಆರ್ಮಿಗೆ, ನಮ್ಮ ಇಂಡಿಯನ್ ಆರ್ಮಿಗೆ ಸೇವೆ ಸಲ್ಲಿಸೋದಂದ್ರೆ ಯಾರಿಗೆಲ್ಲ ಖುಷಿ ಇಲ್ಲ, ನಮಗೂ ಖುಷಿ ಐತಿ, ಎಲ್ರಿಗೂ, ಇಡೀ ಇಂಡಿಯಾಗೆ ಖುಷಿ ಐತಿ. ಸೊ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಅದಕ್ಕೆ ಪೆನ್ಷನ್ ಇರಲ್ಲ, 100% ಜಾಬ್ ಗ್ಯಾರಂಟಿ ಇರಲ್ಲ. ಹೌದು, 4 ಇಯರ್ಸ್ ಅಂದಮೇಲೆ ಜಾಬ್ ಗ್ಯಾರಂಟಿ ಇರೋದೇ ಇಲ್ಲ. ಅದು ಪೆನ್ಷನ್ ಇಲ್ಲದಿದ್ದರೂ ಅದು ಸ್ಟ್ರಾಟಜಿ. ಸ್ಮಾರ್ಟಾಗಿ, ನಾನು ಆಗಲೇ ಹೇಳಿದ್ನಲ್ಲ, ಸ್ಮಾರ್ಟಾಗಿ ಥಿಂಕ್ ಮಾಡೋದಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿರಿ. ನಾನು ಆಗಲೇ ಹೇಳ್ದಂಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರಿ. ಆಮೇಲೆ ಸ್ಕಿಲ್ಸ್ ಬೆಳೆಸ್ಕೋರಿ, ಅಂದರೆ ಅದ ಎಕ್ಸಾಮ್ಸ್ಗೆ ಸ್ಕಿಲ್ಸ್ ಬೆಳೆಸ್ಕೋರಿ. ಮತ್ತು ಸೇವಿಂಗ್ಸ್ ಮಾಡಿರಿ. ತುಂಬ ಜನ ಅಮೌಂಟ್ ಬರ್ತೈತೆ ಅಂತೇಳಿ ಖರ್ಚು ಮಾಡ್ತಾರೋ, ಸೇವಿಂಗ್ಸ್ ಮಾಡಿಸ್ಕೊಳ್ರಿ ನೋಡಿರಿ. ಮತ್ತು ಇನ್ನೊಂದು, ಮೈ ಆನೆಸ್ಟ್ ಒಪಿನಿಯನ್, ಅಗ್ನಿವೀರ್ ಸ್ಕೀಮ್ ಕಂಪ್ಲೀಟ್ಲಿ ಬ್ಯಾಡ್ ಅಂತ ಹೇಳಲ್ಲ. ನಾನು ಆಗಲೇ ಹೇಳ್ದಂಗೆ ಕಂಪ್ಲೀಟ್ಲಿ ಸೇಫ್ ಅಂತೂ ಹೇಳಲ್ಲ, ಕಂಪ್ಲೀಟ್ಲಿ ಬ್ಯಾಡ್ ಅಂತ ಹೇಳಲ್ಲ. ನೀವು 4 ಇಯರ್ಸ್ ಏನು ಸೇವೆ ಸಲ್ಲಿಸ್ತೀರಿ ಅದು ಒಳ್ಳೆಯದ. ನಿಮಗೇನು ಫ್ಯೂಚರ್ ನಿಮ್ಮ ಪ್ಲ್ಯಾನಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಯೂಚರ ನಿಮ್ಮ ಪ್ಲ್ಯಾನಿಂಗ್ ಮೇಲೆ ಡಿಪೆಂಡ್. ನೀವು ಕರೆಕ್ಟಾಗಿ ಫ್ಯೂಚರ್ ಪ್ಲ್ಯಾನ್ ಮಾಡಿಲ್ಲ ಅಂದ್ರೆ ಆ 4 ವರ್ಷ ಒಳಗೆ ಏನೇನಾಗೋ ಚಾನ್ಸಸ್ ಇರುತ್ತೆ ನೋಡಿರಿ. ಅದಕ್ಕೆ ಫ್ಯೂಚರ್ ಪ್ಲ್ಯಾನಿಂಗ್ ಇಟ್ಕೊಂಡು ಆ 4 ವರ್ಷ ಒಳಗೆ ಫ್ಯೂಚರ್ ಪ್ಲ್ಯಾನಿಂಗ್ ಇಟ್ಕೊಳ್ರಿ. ಸರ್ ಇದನ್ನು ಮಾಡೋಕ್ಕೆ ಹೋಗ್ರಿ, 4 ವರ್ಷ ಟೈಮ್ ವೇಸ್ಟ್ ಮಾಡಿದ್ರೇ ಪ್ರಾಬ್ಲಮ್. 4 ವರ್ಷ ಒಳಗೆ ಸ್ಮಾರ್ಟ್ ಸ್ಟ್ರಾಟಜಿ ಏನಾರು ಯೂಸ್ ಮಾಡಿದ್ರಿ ಅಂದ್ರೆ ನೀವು ಲೈಫ್ ಸೆಟ್ ಆಗ್ಬೋದು. ನೆಕ್ಸ್ಟ್ 4 ಇಯರ್ಸ್ ಆದಮೇಲೆ ಲೈಫ್ ಸೆಟ್ ಆಗ್ಬೋದು. ಯೂನಿಫಾರ್ಮ್ ತೆಗೆದ ನಂತರವೂ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ. ಪ್ಲ್ಯಾನಿಂಗ್ ಮಾಡಿದರೆ ಅಗ್ನಿವೀರ ಲೈಫ್ ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗ್ಬೋದು. ಈ ಅಮೌಂಟಿಂದನೂ ಆಗಿರ್ಬೋದು, ನಿಮ್ಮ ಸ್ಮಾರ್ಟ್ ಸ್ಟ್ರಾಟಜಿಯಿಂದನೂ ಆಗಿರ್ಬೋದು, ಫೌಂಡೇಶನ್ ಆಗುತ್ತೆ ನಿಮಗೆ ಇದೊಂದು ಅಗ್ನಿಪಥ ಸ್ಕೀಮ್ ಅನ್ನೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸ್ಕಿಪ್ ಮಾಡಿರ್ಲಿಕ್ಕೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಡಿಮೋಟಿವೇಟ್ ಅಂತೂ ಮಾಡ್ಕೋಬೇಡ್ರಿ ಈ ವಿಡಿಯೋಯಿಂದ. ನೆಗೆಟಿವ್ ಅಂತೂ ನಾನೇನು ಹೇಳಲ್ಲ, ಆಲ್ಮೋಸ್ಟ್ ಪಾಸಿಟಿವ್ ಹೇಳಿ. ನೀವು ಪಾಸಿಟಿವ್ನ ಅದನ್ನು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಡ್ರಿ. ಸೊ ಆ 4 ಇಯರ್ಸ್ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತಾ ಅದನ್ನು ಇನ್ನೂ 50% ಜಾಸ್ತಿ ಹೆಲ್ಪ್ ಮಾಡಿಕೊಡ್ರಿ. ಅದ್ರ ಮೇಲೇ ಆ ಥರ ಪ್ಲ್ಯಾನಿಂಗ್, ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಿಕೊಂಡು ಗ್ರೋ ಆಗಿರಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿರಿ. ನೆಕ್ಸ್ಟ್ SSC GDದು ನೋಟಿಫಿಕೇಷನ್ ಎಕ್ಸಾಮ್ ಬರ್ತೈತೆ. ಆ ಎಕ್ಸಾಮ್ಗೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋ ಕಟ್ ಆಫ್ ಏನೇನಂತ ಅದನ್ನು ನೀಟಾಗಿ ನಿಮ್ಗೆ ಹೇಳ್ತೀನಿ. 26ದು ಕಟ್ ಆಫ್ ಎಷ್ಟು ಇರುತ್ತೆ ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ.